ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YM ಮಲ್ಲಪ್ಪಾಜು ಅವರ ಆತ್ಮೀಯರೇ, ಇವತ್ತು ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವ್ರ ಕುರಿತಾಗಿ ಒಂದಿಷ್ಟು ಮಾತು ಯಾಕೆ ಮಾತಾಡಬೇಕಾಗಿದೆ ಇವತ್ತಂದ್ರೆ, ಸವದಿ ಅವರು ಉಳಿದ ರಾಜಕಾರಣಿಗಳಾಗ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ನೆಲೆಯಲ್ಲಿ. ಯಾಕಂದ್ರೆ ಅಥಣಿ ಭಾಗದಲ್ಲೇ ಸುತ್ತಮುತ್ತ ಭಾಗಗಳಲ್ಲೇ ಕೇವಲ ಒಬ್ಬರು ಲಿಂಗಾಯತರು ಅಥವಾ ಮತ್ತೇನು ಅಂತ ತಿಳ್ಕೊಂಡು ಲೀಡರಾಗಿ ಬೆಳೆದಿಲ್ಲ ಅಂತ ಅನಿಸ್ತದೆ. ಭಾಳಷ್ಟು ಜನರ ಜೊತೆ ಮಾತಾಡಿ ನೋಡಿದಾಗ ಭಾಳ ಜನ, ಅಲ್ಲಿ ಜನ, ಬೇರೆ ಬೇರೆ ಕಡೆ ಜನ, ಅವರಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವ ಇರ್ತದಂತೆ. ಯಾಕಂತಂದ್ರೆ ಸಹಕಾರ ಕ್ಷೇತ್ರ ಇದರಲ್ಲಿ ಇವತ್ತು ಸಹಕಾರ ನಿಷ್ಠರಾಗಿದ್ದಾರೆ. ಅವ್ರಿಗೆ ಭಾಳ ಎಚ್ಚರಿಕೆ ತೂಗಿ ನೋಡಿ ಕೊಟ್ಟಿರ್ಬೋದು ಅನ್ನಿಸ್ತಾ ಇದೆ. ಬಟ್ ಅವ್ರು ತೆಗೆದುಕೊಂಡಿರ್ಬೋದು. ಇವರ ಪ್ರೆಸೆಂಟ್ ರಾಜಕೀಯ ಬಿಡೋಣ, ಅದನ್ನು DCC ಬ್ಯಾಂಕ್ ಯಾರ ಕೈಯಾಗದ, ಅದನ್ನ ಯಾವ ರೀತಿ ಪಡ್ಕೊಂಡ್ರು, ಏನು ಮಾಡ್ರು ಅನ್ನುವಂಥದ್ದು. ಡೆಮೋಕ್ರಸಿಯಲ್ಲಿ ಏನಪ್ಪ, ಯಾರ ಕಡೆ ಮತ ಹೆಚ್ಚಾಕಾರ ಅವರು ಗೆಲ್ತಾರೆ. ಇದು ಸಿಂಪಲ್ ಪಾಲಿಸಿ. ಹಂಗೆ ಇವತ್ತು ಗೆದ್ದವ್ರು ಇರ್ಬೋದು, ಇಲ್ದೇನೂ ಇರ್ಬೋದು. ಆದರೆ ಸಹಕಾರ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಅಭ್ಯಾಸ ಮಾಡಿ ಬೆಳೆದು ಬಂದಂಥ ಜನರ ಸಹಕಾರದಿಂದ ಮೇಲೆ ಇದ್ದಂಥ ವ್ಯಕ್ತಿ ಇವತ್ತು ರಾಜಕೀಯದಲ್ಲಿ ಏನಾಗಿಬಿಡೋದಪ್ಪ, ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ವ್ಯಾಪಾರ ಆಗ್ಯದ. ಇದನ್ನು ಅನೇಕ ರಾಜಕಾರಣಿಗಳು ಇವತ್ತಿನ ರಾಜಕಾರಣಿಗಳು ಒಪ್ಕೊಳ್ತಾರೆ. ಮತ್ತು ರಾಜಕೀಯ ಮಾಡ್ಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಇಲ್ಲಕ್ಕೆ ಆಗೋದಿಲ್ಲ. ಆ ನೆಲೆಯಲ್ಲೇ ಸೌದಿಯವರು ಸಹಿತ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ಜೊತೆಗೆ ಜನ ವಿಶ್ವಾಸವನ್ನು, ಜನರ ಕೆಲಸಗಳನ್ನು ಹೆಚ್ಚು ಮಾಡುವ ಮೂಲಕ ದುಡ್ಡನ್ನು ಕಡಿಮೆ ಖರ್ಚು ಮಾಡುವಂಥ ಒಂದು ವ್ಯಕ್ತಿತ್ವ ಉಳ್ಳವರು. ಆ ಉಳಿದ ದುಡ್ಡಿನೆಲ್ಲ ನಾವು ತಮ್ಮ ರಾಜಕೀಯ ಜೀವನವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂತಂದ್ರೆ ರಾಜಕೀಯದಲ್ಲಿ ನೋಡ್ರಿ, ಯಾವುದೇ ವ್ಯವಹಾರ ಆಗಬೇಕಾದ್ರೂ ಕಮಿಷನ್ ತೊಗೊಳ್ಳೋದು ಯಾರೂ ಮಾಡೋದೇ ಇಲ್ಲ. ಯಾಕೆ ನಾವು ಫ್ಯೂಚರ್ಗೆ ದುಡ್ಡು ಬೇಕಪ್ಪ, ಅದನ್ನು ತಿಳ್ಕೊಬೇಕಾಗ್ತವೆ. ಒಬ್ಬ ರಾಜಕಾರಣಿ ನಾನು ಭಾಳ ಪ್ರಾಮಾಣಿಕ ಇದ್ದೀನಿ, ನಾನು ಗಾಂಧಿವಾದಿ ಇದ್ದೀನಿ, ಹಾಗೆ ಈಗ ನಾವೆಲ್ಲ ಮಾತಾಡ್ಬೋದಿಲ್ಲ ಅಂತಲ್ಲ. ಮತ್ತು ಇವತ್ತು ಜನರು ಗಾಂಧಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಇಲ್ಲೋ ಬೇರೆ ಮಾತು. ಬಟ್ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲಿ ಇವತ್ತು ನಮ್ಮೆಲ್ಲ ಮಾನಸಿಕ ಸ್ಥಿತಿ ಇವತ್ತು ಏನಾಗ್ಬಿಡೋದಪ್ಪ ಅಂದ್ರೆ, ಏನಪ್ಪ ಯಾವುದೋ ರಾಜಕಾರಣಿ ಇದ್ದರೂ ಸಹಿತ ಇವತ್ತು ದುಡ್ಡು ಖರ್ಚು ಮಾಡಲಾರ್ದ ಆಯ್ಕೆ ಆಗಿ ಸಾಧ್ಯ ಇಲ್ಲ ಅನ್ನೋದು ಸಾಕ್ಷಿನೇ 226 ಮಂದಿ MLAಗಳು, 543 ಮಂದಿ MP ಗಳು, ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ರೀತಿಯಾದಂಥ ಒಂದು ಸಿಸ್ಟಮನ್ನು ಇವತ್ತು ಅಳವಡಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಇದ್ದಿದ್ರಲ್ಲಿ ಒಂದಿಷ್ಟು ಮಾನವೀಯ ಗುಣಗಳನ್ನು, ಜನರ ಸಂಪರ್ಕವನ್ನು ಹೊಂದಿರುವಂಥ ನಮ್ಮ ಸಹಕಾರ ಸಚಿವರಿಗೆ ಇವತ್ತು ಆ ಸಚಿವಗಿರಿ ಬಂದದ. ಈ ಸಹಕಾರ ಸಚಿವಗಿರಿಯಲ್ಲಿ ಏನಾದರೂ ಇವ್ರು ಮಾಡಲಿಕ್ಕೆ ಸಾಧ್ಯದನಾ? ಯಾಕಂದ್ರೆ ಸಹಕಾರ ರಂಗ ಅನ್ನುವಂಥದ್ದು ಬಹಳ ಪ್ರಬಲವಾದ ಮತ್ತು ಆತ್ಮೀಯ ರಂಗ. ಒಬ್ಬರಿಗೊಬ್ಬರು ಕೊಟ್ಟು ತಗೊಂಡು ಬೆಳೆಯುವಂಥದ್ದು, ತಮ್ಮ ಉದ್ಯೋಗಗಳನ್ನು ಬೆಳೆಸುವಂಥದ್ದು. ಬ್ಯಾಂಕ್ಗಳಾಗಿರ್ಬೋದು, ಅನೇಕ ಸೊಸೈಟಿಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಉದ್ದೇಶ ಏನಪ್ಪ ಅಂದ್ರೆ ಆರ್ಥಿಕ ಬೆನ್ನೆಲುಬನ್ನು ಗಟ್ಟಿ ಮಾಡ್ಕೊಳ್ಳೋದು. ನಾನು ಇದ್ದವರು ಇಲ್ಲದವ್ರು ಸಹಾಯ ಮಾಡುವಂಥ ಒಂದು ಕಾಲಕ್ಕೆ ಇತ್ತು. ಇದ್ದವರು ಸ್ವಲ್ಪ ಸಹಾಯ ಮಾಡ್ರಪ್ಪ ಅಂತ. ಇವತ್ತು ಹಾಗಿಲ್ಲ. ಒಂದು ಸಹಕಾರ ರಂಗದಲ್ಲಿ ಸೇರಿಕೊಂಡು ಅಲ್ಲಿಯ ಸಹಾಯ ಪಡ್ಕೊಂಡು ಒಂದು ಮಿನಿಮಮ್ ಬಡ್ಡಿ ದರದಲ್ಲಿ ಏನೋ ಒಂದು ಉದ್ಯೋಗ ಮಾಡೋದು, ಮತ್ತೇನೋ ಮಾಡೋದು, ಬೆಳೆಯುವಂಥ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡುವಂಥದ್ದು. ಇವತ್ತು ನಾವು ಹೇ ಸೀತಾರಾಮ್ ಮಾಡ್ಕೊಂಡಿವಿ. ಒಂದು ನಮಗೆ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ನಮಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೆಲ್ಪ್ ಮಾಡಿದೆ. ಈ ಒಂದು ಸಂಸ್ಥೆ ಬೆಳೆಯೋದಕ್ಕೆ, ಜನರಿಗೆ ಒಂದು ಶಿಕ್ಷಣ ಕೊಡಿಸೋದಕ್ಕೆ ಒಂದು ರೀತಿ ಹಾದಿ ಮಾಡಿಕೊಟ್ಟದ. ಹಂಗೆ ಸಹಕಾರ ಕ್ಷೇತ್ರ. ಯಾಕಂದರೆ ಇವತ್ತು ನೋಡ್ರಿ, ವಿಶೇಷ ಒಂದು ಮಾತಿನಲ್ಲಿ ಹೇಳಲೇಬೇಕಾಗ್ತದೆ. ಆ ಮಾತನ್ನು ಏನಪ್ಪ ಅಂದ್ರೆ, ಸಹಕಾರ ಕ್ಷೇತ್ರದಲ್ಲಿ ಈ ಸರ್ಕಾರಿ ಕ್ಷೇತ್ರದಿಂದ ಹೆಚ್ಚು ಲಿಬರಾಲಿಟಿ ಇರ್ತದೆ. ಮತ್ತು ನಾವು ನಮ್ಮ ನಾಯಕರು ಎಲ್ಲಿ ಲೋಕಲ್ದಲ್ಲಿ ಇರ್ತಾರೆ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಸಾಕ್ತದೆ. ಆ ದಿಶೆಯಲ್ಲೇ ಇವತ್ತು ಸಹಕಾರ ಸಂಘಗಳನ್ನು ಬೆಳೆಸಬೇಕಾಗಿದೆ. ಸಹಕಾರ ಸಂಘ ಅಂದರೆ ಕೇವಲ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಳ್ಳೋದು, ಬಡ್ಡಿ ಆಡೋದು, ಕೈವದಿ ಸಂಘಟನೆಗಳನ್ನು ಮಾಡ್ಕೊಳ್ಳೋದು ಅಂತಲ್ಲ. ನಮ್ಮ ಮೂಲ ಉದ್ಯೋಗ, ನಮ್ಮ ದೇಶದ ಉದ್ಯೋಗ, ನಮಗೆಲ್ಲರಿಗೂ ಉದ್ಯೋಗ ಕೊಡುವಂಥ ಉದ್ಯೋಗ ಯಾವುದಿದ್ರೆ ಅದು ಕೃಷಿ ಆಧಾರಿತ ಉದ್ಯೋಗಗಳು. ಇವತ್ತು ಸಹಕಾರ ಕ್ಷೇತ್ರದೊಳಗೆ ಇಂಥ ಒಂದು ಕೃಷಿ ಆಧಾರಿತ ಉದ್ಯೋಗಗಳನ್ನು, ಮಾರ್ಕೆಟನ್ನು ಮಾಡಲಿಕ್ಕೂ ಸಾಧ್ಯ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಒಬ್ಬ ರೈತರಿಂದ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ಸಹಕಾರ ಸಂಘಗಳಿಂದ, ಸಹಕಾರ ತತ್ವದ ಮೇಲೆ ಮಾರ್ಕೆಟು ಮಾಡೋಕ್ಕೆ ಸಾಧ್ಯ. ಸರ್ಕಾರಕ್ಕೆ ಭಾಳ ಯೋಗ್ಯವಾದದ್ದು. ಯಾಕಂದ್ರೆ ತಮ್ಮ ಏರಿಯಾದಲ್ಲೇ ಕೆಲವೊಂದು ಏರಿಯಾಗಳಿರ್ತಾವೆ. ಕೆಲವೊಂದು ಕಡೆ ಗೊಂಜಾಳ ಹಚ್ಚಿ ಬೆಳೀತಿರ್ತಾರೆ, ಇನ್ನೊಂದು ಕಡೆ ಜೋಳ ಹಚ್ಚಿ ಬೆಳೀತಿರ್ತಾರೆ, ಮತ್ತೊಂದು ಕಡೆ ಕಬ್ಬು ಬೆಳೀತಿರ್ತಾರೆ, ಮತ್ತೊಂದು ಬೆಳೀತಿರ್ತಾರೆ, ಅನೇಕ ಎಣ್ಣೆ ಪದಾರ್ಥವನ್ನು ಬೆಳೀತಾ ಇರ್ತಾರೆ. ಈ ಒಬ್ಬೊಬ್ಬ ವ್ಯಕ್ತಿ ಇದ್ದಾಗ ಏನಾಗಿಬಿಡ್ತಪ್ಪ ಅಂತಂದ್ರೆ, ಅದು ಸಹಜವಾಗಿ ಒಬ್ಬ ವ್ಯಕ್ತಿಗೆ ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂಥ ಪ್ರಸಂಗದಲ್ಲ ಒಂದು ಹಳ್ಳಿಂದಾಗ ಎಲ್ಲ ಉದ್ಯೋಗಗಳು ಇರ್ತಾವೆ. ಒಬ್ಬ ಮನುಷ್ಯನಿಗೆ ಬದುಕು ಏನು ಬೇಕು ಎಲ್ಲ ಇರ್ತಾವೆ. ಅಂದರೆ ಸಹಕಾರ ಸಂಘಗಳು ಕಟ್ಕೊಂಡು
ಒಂದು 4-5 ಹಳ್ಳಿ ನಡುಕು 5-6 ಹಳ್ಳಿ ನಡುಕು ಕಟ್ಕೊಂಡು ಈಗ ಇದ್ದಾವೆ ಸಹಕಾರ ಸಂಘಗಳು. ಅವುಗಳ ಮೂಲಕ ಏನಪ್ಪ ಅಂತಂದ್ರೆ ನಾವು 2 ಕ್ಷೇತ್ರಗಳಲ್ಲಿ ಇನ್ನೂ ಬಲಿಷ್ಠರಾಗ್ಬೋದು ಅಂತ. ಒಂದಿದ್ದು ನೀರಾವರಿ ರೈತರಿಗೆ ಬೇಕಾದಂಥದ್ದು, ಅಂದರೆ ದುಡ್ಡು ಹುಟ್ಟಿಸುವಂಥ ಕ್ಷೇತ್ರ. ಅಂದರೆ ಭೂಮಿಗೆ ನೀರು ಹಾಕಿದಾಗ ಸಹ ಎಲ್ಲೋ ಕಲ್ಲಲ್ಲಿ ಸಹಿತ ಬೆಳೀತದೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಂಥದ್ದು. ಅದಕ್ಕೆ ನೀರು ಎಲ್ಲರಿಗೂ ಸಿಗುವಂಥ ಆ ದಿಶೆಯಲ್ಲಿ ಮತ್ತೊಂದು ಈ ಮಾರ್ಕೆಟ್ ಮಾಡೋ ದಿಶೆಯಲ್ಲಿ, ರೈತರಿಗೆ ಮಾರ್ಕೆಟ್ ಮಾಡೋ ದಿಶೆಯಲ್ಲಿ ನಮ್ಮ ಸಹಕಾರ ಸಂಘಗಳು ಇನ್ನಷ್ಟು ಇನ್ವಾಲ್ವ್ ಆಗಬೇಕಾಗಿದೆ ಅಂತ. ಇವತ್ತಿರುವಂಥ DCC ಬ್ಯಾಂಕ್ ಇರಲಿ, ಇನ್ನುಳಿದ ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ಗಳು ಇರಲಿ, ಎಲ್ಲರೂ ಮಾಡ್ತಾ ಇದ್ದಾರೋ ಇಲ್ಲ ಅಂತಲ್ಲ, ರೈತ ಸಾಲ ಕೊಡುವಂಥದ್ದು ಎಂತು ಅಂತೇಳಿ. ಆದರೆ ರೈತಗೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಹೆಲ್ಪ್ ಆಗಬೇಕಾಗಿತ್ತು ಆ ಸಹಕಾರ ಸಂಘಗಳಿಂದ ಅಷ್ಟು ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಸಹಕಾರ ಸಂಘಗಳು ಅಂದರೆ ವಿಶೇಷ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಳ್ಳೋದು, ಸಹಕಾರ ಸಂಘ ಕಟ್ಕೊಳ್ಳೋದು, ಸಹಕಾರ ತತ್ವ ಮಾಡೋದು, ನಂತರ ಯಾರೋ ಒಬ್ಬರದ್ರಲ್ಲೇ ಆ ಸಹಕಾರದ ಏನು ಎಲ್ಲ ಕೂಡಿ ಬೆಳಿಬೇಕಾಗಿರ್ತದಲ್ಲ, ಒಬ್ಬ ಬೆಳೆಯುವಂಗೆ ಮಾಡಿಕೊಂಡು ತಮ್ಮ ಮೆಂಬರ್ಗಳು ಹೆಚ್ಚು ಮಾಡಿಕೊಂಡು ದಿವಾಳಿ ಹಬ್ಬಿಸಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಹಕಾರ ಕ್ಷೇತ್ರದಲ್ಲಿ ಫೇಲ್ಯೂರ್ ಆಗೋ ಕಾರಣ ಏನಪ್ಪ ಅಂದರೆ ಅಲ್ಲಿ ರಾಜಕೀಯ ಅಂತ ಕರ್ಕೊಳ್ತೀವಿ ನಾವು, ಆ ರಾಜಕೀಯ ಹೊಕ್ಕೊಳ್ಳೋದು ಆಗ್ತೈತಿ ಅನ್ನುವಂಥದ್ದು. ಇವೆಲ್ಲ ತಪ್ಪಿಸುವಂಗೆ ಆದಷ್ಟು ಸಹಕಾರ ಕ್ಷೇತ್ರದ ಸಹಕಾರ ಕ್ಷೇತ್ರ ದುಡಿಯುವಂಗೆ. ಮತ್ತು ಇವು ಹೇಳಿದ್ನಿಲ್ಲ ನಿಮಗೆ ಬೇಸಿಕ್ 3 ವಿಷಯಗಳು ಗಾಂಧಿ ಅವರು ಬಯಸ್ತಾ ಇದ್ದಿದ್ದು. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ, ಮತ್ತು ನಮ್ಮ ಲಕ್ಷ್ಮಣ ಸವದಿಯವರಿಗೂ ಗೊತ್ತಿದ್ದಂಥ ವಿಷಯ. ಒಂದು ಮೊದಲನೇದು ಕೃಷಿ, ಅದರ ಆಧಾರಿತ ಉದ್ಯೋಗಗಳು, ಎಣ್ಣೆ ಮತ್ತು ಬಟ್ಟೆ. ಈ 3 ಕ್ಷೇತ್ರಗಳು ಈ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅದು ಸಹಕಾರ ಸಂಘಗಳ ಮೂಲಕ ಆಗೈತಪ್ಪ ಅಂತಂದ್ರೆ ಈ ಪ್ರೈವೇಟೈಸೇಷನ್ ಅದ ಇದಕ್ಕೆ ದೊಡ್ಡ ಪ್ರತ್ಯುತ್ತರ ನೀಡಬಹುದು ಅಂತ. ಇವತ್ತು ಪ್ರೈವೇಟೈಸೇಷನ್ ಎಲ್ಲಿಂದ ಬಂದಿದ್ರು? ಇದು ಖಾಸಗೀಕರಣ, ವ್ಯಾಪಾರಸ್ಥರಿಂದ ಜಗದ ವ್ಯಾಪಾರಿಗಳು, ಅಮೆರಿಕದವರು, ಯುರೋಪ್ ಖಂಡದವರು ಇದನ್ನು ಮಾಡ್ಕೊಂಡು ಬಿಟ್ಟರು. ಅವರು ಇದು ಮಾಡಿಕೊಂಡು ದುಡ್ಡು ಹೆಚ್ಚು ಇರ್ತಿತ್ತು, ಬದಲು ಹೂಡ್ತಿದ್ರು, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಾಭ ತಗೊಂಡು ಹೋಗ್ತಾನೆ ಅಂತೇಳಿ. ಹೀಗಾಗಿ ಇವತ್ತು ಥರ್ಡ್ ವರ್ಲ್ಡ್ ಕಂಟ್ರಿ ಇದೆಲ್ಲಿ ಯಶಸ್ವಿಯಾಗಿದ್ರಿ ಖಾಸಗೀಕರಣ? ಮುಂದುವರೆದ ದೇಶಗಳಲ್ಲಿ, ನಮ್ಮಲ್ಲಿ ಯಶಸ್ವಿ ಇಲ್ಲ. ಅದಕ್ಕೆ ಇವತ್ತು ಕೋಆಪರೇಟಿವ್ ಮೂವ್ಮೆಂಟನ್ನು ನಮ್ಮ ಲಕ್ಷ್ಮಣ ಸವದಿಯವರು ಬೆಳೆಸಿಕೊಂಡು ಇಲ್ಲೇ ಕೃಷಿ ಆಧಾರಿತ ಉದ್ಯೋಗಗಳಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸವನ್ನು ಸರ್ಕಾರ ಥ್ರೂ ಮಾಡಿಸುವಂಥ ಕೆಲಸ ಅವರಲ್ಲಿ ಅದ. ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಅವರಷ್ಟು ಅಭ್ಯಾಸಗಿರಿ ಇವತ್ತು ಯಾರಿಲ್ಲ. ಅಭ್ಯಾಸಕರಿದ್ದಾರೆ, ಸ್ವತಃ ಅನುಭವಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಎದರಾಳಿ ರಾಜಕಾರಣಿ ಏನು ಮಾಡಬಲ್ಲ ಅಂತ ತಿಳ್ಕೊಳ್ಳೋಂಥ ನೋಡುವಂಥ ದೃಷ್ಟಿಕೋನ ಅವರಿಲ್ಲದ. ಒಳ್ಳೆ ನಾಯಕತ್ವ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ಈ ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕಾಗ್ಯದ. ಈ ಮೂಲಕ ಮಾರ್ಕೆಟ್ ಮತ್ತು ಸಹಕಾರ ತತ್ವದ ನೆಲೆಗಟ್ಟಿನ ಸರ್ಕಾರ ಮಾಡಲಿ, ಅದು ಕೆಲಸ ಮಾಡಲಿ, ಅದಕ್ಕೆ ಮಾರ್ಗದರ್ಶನ ಮಾಡಿಕೊಂಡು ಕೆಲಸ ಮಾಡಿಸ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋ ದಿಶೆಯಲ್ಲಿನೂ ಚಿಂತನೆ ಇವತ್ತು ಮಾಡಬೇಕಾಗ್ಯದ. ಯಾಕೆ ಅದರಲ್ಲೂ BDCC ಬ್ಯಾಂಕ್ ಇವತ್ತು ಯಾರ ಕೈಲೇ ಇರಲ್ಲ. ಎಲ್ಲರೂ ಒಂದೇ ಅವ್ರು ರಾಜಕಾರಣಿಗಳಂದ್ರೆ ಎಲೆಕ್ಷನ್ ಇದ್ದಾಗ ಬೇರೆ ಇರ್ತಾರೆ, ಎಲೆಕ್ಷನ್ ಆದ ತಕ್ಷಣ ಅವ್ರು ಒಂದು ಅನ್ನೋ ಮಾತನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ BDCC ಬ್ಯಾಂಕ್ ಮೂಲಕ ಕೃಷಿ ಈ ಪತ್ತುಗಳಿದ್ದ ಅಲ್ಲಿ ಆಗಿರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ಆ ಏರಿಯಾದಲ್ಲಿ ಬೆಳೀತಿರುವಂತಹ ಬೆಳೆಗಳನ್ನು ಸಂಗ್ರಹ ಮಾಡೋದು. ಮತ್ತು ಲಕ್ಷ್ಮಣ ಸವದಿಯವ್ರಿಗೆ ಗೊತ್ತದ, ಬರೀ ಕಬ್ಬು ಒಂದರಿಂದ ಇಡೀ ದೇಶದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಅದನ್ನು ತಯಾರಾಗುವ ಮುಖ್ಯವಾಗಿ ಈಗ E20 ಎಥನಾಲ್ದಿಂದ ನಾವು ಏನಪ್ಪ ಅಂದ್ರೆ ಈ ಒಂದು ಎಣ್ಣೆ ತಯಾರು ಮಾಡ್ಬೋದು ಅನ್ನುವಂಥ ಮಾತಾಡ್ತೀವಿ. ಜೊತೆಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಸಾರಾಯಿ ಮತ್ತು ಮಳ್ಳಿಯಿಂದ ಇನ್ನುಳಿದ ವಸ್ತು ಸಕ್ಕರೆ ತಯಾರು ಮಾಡ್ತೀವಿ ಅಂತೇಳಿ. ಇವಿಷ್ಟು ಆದರೆ ನಮ್ಮ ಡೆವಲಪ್ಮೆಂಟ್ ಆಗ್ತದೆ ನಾನು ವಿಚಾರನೂ ಸಹಿತ ಇವತ್ತು ಮಾಡಬೇಕಾಗ್ಯದ. ಅವರು ಶುಗರ್ ಫ್ಯಾಕ್ಟ್ರಿ ಇದಾವೆ ಎಲ್ಲ, ಅದರಲ್ಲಿ 2 ಮಾತಿಲ್ಲ. ಅದ್ರ ಜೊತೆಗೆ ಅಲ್ಲಿ ಆಯಾ ಬೆಳೆಗಳು ಯಾವ ಬರ್ತಾವೆ ಆ ಬೆಳೆಗಳು ಬೆಳಿಬೇಕು, ಮಾರ್ಕೆಟ್ ಮಾಡೋದಕ್ಕೆ ಎಲ್ಲ ಬೆಳೆಗಳಿಗೆ ಮಾರ್ಕೆಟ್ ಆಗಬೇಕು. ಈಗಂತೂ ಶುಗರ್ ಫ್ಯಾಕ್ಟ್ರಿಗಳು ತಮ್ಮ ಮಾರ್ಕೆಟ್ ತಾವು ಮಾಡ್ಕೊಳ್ತಾರೆ, ಕಳಿಸ್ತಾರೆ. ಬಟ್ ಉಳಿದ ಬೆಳೆಗಳನ್ನು ಬೆಳೆಯುವಂಥ ಈ ಒಂದು ನಮ್ಮ ರೈತರಿಗೆ ಗೋಡಾವಣೆಗಳು ಪ್ರತಿ ಪಂಚಾಯಿತಿ ಮಾಡಿಸೋ ದಿಶೆಯಲ್ಲೇ. ಯಾಕಂದರೆ ಸ್ವತಃ ಅವ್ರು ಸಹಕಾರ ತತ್ವದಲ್ಲಿ ಬೆಳೆದವ್ರು ಅದರ ಸಹಕಾರ ರಂಗದ ನೆಲೆಗಟ್ಟಿನಲ್ಲೇ BDCC ಇರಲಿ, ಪತ್ತುಗಳಿರಲಿ, ನಮ್ಮ ಏನು PKPSಗಳಿರಲಿ, ಅವಳ ಮೂಲಕ ಏನಾದರೂ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಚಿಂತನೆಯನ್ನು ನಮ್ಮ ಸಹಕಾರ ಸಚಿವರು ಮಾಡಿದರೆ ಭಾಳ ಯೋಗ್ಯ. ಅದು ಇಡೀ ರಾಜ್ಯ ತುಂಬ ದೇಶ ತುಂಬ ಬರಲಿ. ಯಾಕೆಂದರೆ ಬರೀ ಲಾಭ ತಗೊಳ್ಳೋದಲ್ಲ ಸಹಕಾರ ಸಂಘಗಳಿಂದ, ಇದೂ ಕೆಲಸಗಳಾದರೆ ಇನ್ನೂ ಹೆಚ್ಚಿನ ಅನುಕೂಲಗಳು ರೈತಗೆ ಮತ್ತು ಕೃಷಿ ಆಧಾರಿತ ಉದ್ಯಮಿಗಳು ಬಡಗಿತನ, ಕುಂಬಾರಿಕೆ ಪ್ರತಿಯೊಂದು ಇವತ್ತು ಹಾಳಾಗಿ ಹೋಗಿದ್ದಾವೆ. ಅವು ಉಳಿಸೋ ದಿಶೆಯಲ್ಲಿ ಅಲ್ಲೆಲ್ಲ ಇದನ್ನು ಒಂದು ಹೊಸ ವಿಚಾರ ಮಾಡಿಕೊಂಡು ಜೊತೆಗೆ ಎಣ್ಣೆ ಕಾಳುಗಳು ನಮ್ಮಲ್ಲಿ ಬೆಳೆದ್ರಪ್ಪ ಅಂದ್ರೆ ನಾವು ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಎಲ್ಲ ಕಡೆ ಎಣ್ಣೆ ಸಪ್ಲೈ ಮಾಡ್ಬೋದು. ನಾವು ಇವತ್ತು ಉಕ್ರೇನು ಮತ್ತು ದೇಶದಿಂದ ತರಿಸ್ಕೊಳ್ತಾ ಇದ್ದೀವಿ. ನಮ್ಮ ಆಹಾರ ತಿನ್ನು ಎಡಿಬಲ್ ಆಯಿಲ್ ತಯಾರು ಮಾಡ್ಕೊಳ್ಳಿಕ್ಕೂ ಸಾಧ್ಯ. ಅವ್ರು ಸಂಘಗಳು ಕಟ್ಕೊಂಡು ಅವ್ರು ರೊಟೇಷನ್ ಆಗಿ ಎಲ್ಲರೂ ಬದುಕುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ. ಇದು ಕಷ್ಟ ಸಾಧ್ಯ, ಆದರೆ ಈ ದಿಶೆಯಲ್ಲಿ ಏನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಸಹಕಾರ ಸಚಿವರಾದ ಲಕ್ಷ್ಮಣ ಸವದಿಯವರು ನಮ್ಮೆಲ್ಲ ಮಿತ್ರರೊಂದಿಗೆ ಜೊತೆಗೆ ಇವತ್ತು CM ಜೊತೆಗೆ ಅವ್ರ ಸಂಬಂಧ ಚೆನ್ನಾಗಿದೆ. CM ಅವರಿಗೆ ಈ ದಿಶೆಯಲ್ಲಿ ಕನ್ವಿನ್ಸ್ ಮಾಡುವಂಥದ್ದು, ಚರ್ಚೆ ಮಾಡುವಂಥ ಕೆಲಸ ಆದರೆ
ನಿಶ್ಚಿತವಾಗಿಯೂ ಒಳ್ಳೆಯದಾಗ್ತದೆ. ಬಟ್ ಇವತ್ತು ಏನಾಗ್ಯದಪ್ಪ ಅಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಸಹಿತ ಸಹಕಾರ ರಂಗದಲ್ಲ ಅವ್ರವ್ರು ಯಾರೋ ಬಲಿಷ್ಠರು ಹೋಗ್ತಾರೆ ಒಳಗೆ ಹಣ ಬಲ ತೋಳು ಬಲ ಯಾವುದೋ ಬಲದಿಂದ ಹೋಗಿ ಅಲ್ಲಿ ತಾವು ಆಯ್ಕೆ ಆಗೋದಷ್ಟು ಮಾಡ್ಕೊಳ್ಳೋದು ಲಾಭ ಮಾಡ್ಕೊಳ್ಳೋದಷ್ಟು ಮಾಡ್ತಾರೆ. ಅದಾಗಲಾರ್ದ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಹಕಾರ ಕ್ಷೇತ್ರ ಬೆಸ್ಟ್ ಅದ. ಈಗಿಂದ ಉದ್ಯೋಗ ದಿವಾಳಿಯಾದ ಮೋದಿ ಸಾಹೇಬರ ಒಂದು ತಪ್ಪು ನಿರ್ಧಾರಗಳಿಂದಾಗಿ ಹಿಂದೆ ಮಾಡಿದಂಥ ಮನಮೋಹನ್ ಸಿಂಗ್ ತಪ್ಪು ನಿರ್ಧಾರಗಳಿಂದಾಗಿ ಖಾಸಗೀಕರಣ ಮಾಡಿ ಅವತ್ತನ ಸಹಕಾರ ರಂಗಕ್ಕೆ ನಾವು ಅವಕಾಶಗಳು ಮಾಡಿಕೊಟ್ಟಿದ್ದಾರಪ್ಪ ಅಂತಂದ್ರೆ ಇವತ್ತು ಸಹಕಾರ ರಂಗದಲ್ಲಿ ಹಳ್ಳಿ ಜನ ಅಲ್ಲಿ ಉದ್ಯೋಗಿಗಳು ಜೊತೆಯಲ್ಲಿಯ ಬುದ್ಧಿವಂತ ಜನರು ಒಟ್ಟು ಭೂಮಿ ಇದ್ದಂಥವ್ರು ಎಲ್ಲರೂ ಲಾಭ ಮಾಡ್ಕೊತಿದ್ರೆ ಏನೋ ಅದರಲ್ಲಿ ಒಂದು ಸ್ವಲ್ಪ ಸ್ವಾರ್ಥ ತ್ಯಾಗ ಬೇಕು. ಈ ಎಲ್ಲರೂ ಬೆಳೀಲಿ ಅಂತ ಮನೋಭಾವ ಬೇಕು. ಅದು ನಮ್ಮಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಆ ಭಾವ ಕಡಿಮೆಗೆ ಎಷ್ಟು ಸಾಧ್ಯ ದುಡ್ಡು ಮಾಡ್ಬೋದು ಬೆಳಗ್ತಿದ್ವಿ ನಾವು ಖಾಸಗೀಕರಣದಿಂದಾಗೆ. ಆ ದಿಶೆಯಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರು ಏನಾದರೂ ಚಿಂತನೆ ಮಾಡ್ಬೋದಾ ಅನ್ನೋ ದಿಶೆಯಲ್ಲಿ ಒಂದು 2-3 ಮಾತು ಮಾತಾಡಿದ್ವಿ. ಅವ್ರ ಲೈಕ್ ಆಗಿರ್ಬೋದು, ಜನಕ್ಕೂ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H16 ನ್ಯೂಸ್ ಅರ್ಥ ತಿಳಿಸಿ ತನ್ನದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.